ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನ ಹೀಲರ್ ಮತ್ತು ಲೈಫ್ ಕೋಚ್. ಓಕೆ, ಇವತ್ತಿನ ಈ ವಿಡಿಯೋಲಿ ನಾವೇನ್ ತಿಳ್ಕೊತೀವಿ ಅಂದ್ರೆ ಯೂನಿವರ್ಸ್ ಬಗ್ಗೆ ಇನ್ನಷ್ಟು ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋಣ. ಈಗ ನೀವು ನಿಮ್ಮ ಲೈಫ್ ಅಲ್ಲಿ ಏನೇನ್ ಬೇಕು, ಡೇ ಟು ಡೇ ಲೈಫ್ ಅಲ್ಲಿ ಅಂದ್ರೆ ನಿಮ್ಮ ದೈನಂದಿಕ ಜೀವನದಲ್ಲಿ ಏನೇನ್ ಸಣ್ಣ ಪುಟ್ಟದ್ ಬೇಕೋ, ಬಸ್ ಬರ್ಲಿಲ್ಲ, ಆಟೋ ಸಿಕ್ಕಿಲ್ಲ, ನೀರ್ ಬರ್ತಾ ಇಲ್ಲ, ಈ ತರದ್ದೇನಾದ್ರೂ ಸಣ್ಣ ಪುಟ್ಟದೆಲ್ಲ ಕೇಳ್ಕೊತಾನೆ ಇರ್ತೀರಾ, ನಿಮ್ಗೂ ಕೊಡ್ತಾನೆ ಇರುತ್ತಲ್ವಾ ಯೂನಿವರ್ಸ್. ಆದ್ರೆ ಕೆಲವೊಮ್ಮೆ ದೊಡ್ಡದ್ ಕೂಡ ಕೇಳ್ತಾ ಇರ್ತೀರಾ, ಅದು ಕೂಡ ಕೊಡ್ತಾ ಇರುತ್ತೆ. ಸಪೋಸ್ ಈ ತರ ಕೊಡ್ತಾ ಕೊಡ್ತಾ ಇದ್ದಾಗ ಒಂದು ದಿನ, ಯಾವತ್ತೋ ಒಂದು ದಿನ ಸಡನ್ ಆಗಿ ನಿಮ್ಮ ಮುಂದೆ ಯೂನಿವರ್ಸ್ ಪ್ರತ್ಯಕ್ಷ ಆಗ್ಬಿಡುತ್ತೆ ಅನ್ಕೊಳ್ಳೋಣ. ಯೂನಿವರ್ಸ್ ಅಥವಾ ನೀವು ಇಷ್ಟಪಡೋ ನಿಮ್ಮ ಇಷ್ಟದ ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ, ನಿನಗೆ ಬೇಕಾಗಿದ್ದನ್ನೆಲ್ಲ ನಾನ್ ನಿನಗ್ ಕೊಟ್ಟಿದ್ದೀನಿ, ನನಗ್ ಬೇಕಾಗಿರೋ ಹಾಗೆ ನೀನ್ ಏನ್ ಮಾಡಿದೀಯಾ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಅದನ್ನೇ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನು ಮುಂದೆ ತುಂಬಾ ತುಂಬಾ ಒಳ್ಳೆ ಒಳ್ಳೆ ಸರ್ಪ್ರೈಸಿಂಗ್ ಆಗಿರೋ ಮಾಹಿತಿಗಳನ್ನ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇರ್ತೀನಿ. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅವಾಗ ಎಲ್ಲಾ ವಿಡಿಯೋ ನಿಮ್ಗೆ ಸಿಗುತ್ತೆ, ಯಾವ್ದು ನೀವು ಮಿಸ್ ಆಗಿರಲ್ಲ. ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಗ ಈ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಆಗುತ್ತೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಈಗ ನಿಮ್ಗೆ ಯೂನಿವರ್ಸ್ ಎಲ್ಲ ಕೊಟ್ಬಿಟ್ಟಿದೆ. ಸಪೋಸ್ ಯೂನಿವರ್ಸ್ ಕೇಳಿದಾಗ ನಿಮ್ಮಲ್ಲಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಹೌದಲ್ವಾ, ನಾನೇನ್ ಮಾಡಿದೆ? ಯಾವಾಗ್ಲೂ ಯೂನಿವರ್ಸ್ ಹತ್ರ ಯೂನಿವರ್ಸ್ ನನ್ಗೆ ಅದ್ ಕೊಡು, ಯೂನಿವರ್ಸ್ ನನ್ಗೆ ಇದ್ ಕೊಡು ಅಂತ ಕೇಳ್ತಾನೆ ಇದ್ದೀರಾ. ಆದ್ರೆ ನೀವೇನ್ ಮಾಡಿದ್ದೀರಾ? ಒಂದ್ಸಲ ಯೋಚನೆ ಮಾಡಿ. ಏನ್ ಮಾಡಬಹುದು ಯೂನಿವರ್ಸ್ ಇಷ್ಟ ಆಗೋ ಹಾಗೆ? ಫಸ್ಟ್ ಏನ್ ಮಾಡಬಹುದು ಅಂದ್ರೆ, ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದು ನಾವು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಮೊದಲನೇದಾಗಿ, ಯಾವಾಗ ನಾವು ಪಾಸಿಟಿವ್ ಆಗಿರ್ತೀವೋ, ನಮ್ಮಲ್ಲಿ ಯಾವ ನೆಗೆಟಿವ್ ಎಮೋಷನ್ಸ್ ಇಲ್ಲದೆ, ಅಲ್ಲೇ ಅರ್ಧ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತೆ. ಯೂನಿವರ್ಸ್ಗೂ ನಾವಂದ್ರೆ ಇಷ್ಟ ಆಗ್ತೀವಿ. ಒಂದು ಸಲ ನಿಮ್ಮ ಮೆಂಟಾಲಿಟಿನ ಆ ತರ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನೋಡಿ, ಏನಾಗುತ್ತೆ ಅಂತ ಗಮನಿಸಿ. ನಿಮ್ಮ ಜೀವನಕ್ಕೆ ಏನ್ ಸಿಕ್ಕಿದ್ರೆ ಒಳ್ಳೇದೋ ಅದು ನೀವ್ ಕೇಳ್ದೇನೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಯೂನಿವರ್ಸ್ಗೆ ಬೇಕಾಗಿರೋ ಹಾಗೆ ನೀವಿದ್ದೀರಲ್ವಾ, ಅದಕ್ಕೆ ಯೂನಿವರ್ಸ್ ನಿಮಗೆಲ್ಲ ಕೊಡ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಪಾಸಿಟಿವ್ ಮೈಂಡ್ ಸೆಟ್ ಅದಂತೂ ಇರ್ಲೇಬೇಕು. ಏನೇ ಆಗ್ಲಿ, ಜೀವನದಲ್ಲಿ ಏನಾದ್ರೂ ನಿಮ್ಗೆ ನೋವಾಗುವಂಥದ್ದು, ದುಃಖ ಪಡುವಂಥದ್ದು ಸನ್ನಿವೇಶ ಆದ್ರೂ ಪರವಾಗಿಲ್ಲ, ಅದನ್ನ ನೀವು ಸ್ಪೋರ್ಟಿವ್ ಆಗಿ ತಗೊಂಡು, ಓಕೆ ಇದ್ರ ಹಿಂದೆ ಏನೋ ನನ್ನ ಒಳ್ಳೇದೇ ಇದೆ, ಯೂನಿವರ್ಸ್ ನನಗೆ ಒಳ್ಳೇದ್ ಮಾಡೋಕ್ಕೋಸ್ಕರನೇ ಈ ತರದೊಂದು ನನಗೆ ನೋವಾಗೋ ಹಾಗೆ ಒಂದು ಸಿಚುವೇಶನ್ ತಂದು ಕೊಟ್ಟಿದೆ ಅಂತ ಅರ್ಥ ಮಾಡ್ಕೊಂಡು, ನೀವ್ ಹೇಗೆ ಆ ಸಿಚುವೇಶನ್ ನಿಭಾಯಿಸ್ತೀರಾ, ಹೇಗಿರ್ತೀರಾ ಅನ್ನೋದೇ ಚಾಲೆಂಜ್. ಸೊ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ. ಇನ್ನು ಎರಡನೇದಾಗಿ, ನೀವು ಎಷ್ಟು ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗಿದ್ದೀರಾ. ಸಹಾಯ ಮಾಡಿ, ಆದಷ್ಟು ಜಾಸ್ತಿ ಜನಕ್ಕೆ ಸಹಾಯ ಮಾಡಿ. ಸಹಾಯ ಅಂದ್ರೆ ಹಣಕಾಸಿನ ಸಹಾಯ ಅಲ್ಲ. ಹಣಕಾಸಿನ ಸಹಾಯ, ನಿಮ್ ಹತ್ರ ಜಾಸ್ತಿ ಹಣ ಇದ್ರೆ ಬಡವ್ರಿಗೆ ಏನ್ ಮಾಡ್ತಿರೋ ನಿಮ್ ಕೈಲಿ ಮಾಡೋಕ್ಕಾಗೋಷ್ಟು ಮಾಡಿ. ಅದಲ್ಲದೆ ಅಟ್ಲೀಸ್ಟ್ ಯಾರಾದ್ರೂ ಒಂದು ಕಷ್ಟದಲ್ಲಿದ್ದಾಗ ಒಂದು ಮಾರಲ್ ಸಪೋರ್ಟ್ ಆಗ್ಬೋದಲ್ವಾ, ನಿಮ್ಮ ಮಾತಿನಿಂದ ಅವ್ರಿಗೆ ಒಂದು ಧೈರ್ಯ ತುಂಬಿಸ್ಬೋದಲ್ವಾ. ಈ ರೀತಿ ನಿಮ್ಮ ಕಣ್ಣು ಮುಂದೆ ಒಬ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂದಾಗ ನಿಮ್ಮ ಕೈಲಾದ ಸಹಾಯವನ್ನ ನೀವು ಮಾಡಿ. ಯಾಕೆಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ನಮ್ ಫ್ರೀಕ್ವೆನ್ಸಿ ಹೈ ಆಗ್ತಾ ಇದೆ ಅಂದ್ರೆ ಯೂನಿವರ್ಸ್ಗೆ ಇಷ್ಟ ಆಗ್ತಾ ಇದೆ ಅಂತಾನೆ ಅಲ್ವಾ ಅರ್ಥ. ಸೊ ಯೂನಿವರ್ಸ್ ಇಷ್ಟ ಆಗೋ ಕೆಲ್ಸಗಳೆಲ್ಲ ನಾವು ಮಾಡಿದಾಗ ನಮ್ ಫ್ರೀಕ್ವೆನ್ಸಿ ಹೈ ಆಗ್ತಾ ಇರುತ್ತೆ. ಸೊ ಅದು ಫಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ ಆಯ್ತಾ. ಎರಡನೇದು, ಸಹಾಯ ಮಾಡಿ, ಆದಷ್ಟು ಜಾಸ್ತಿ ಜನಕ್ಕೆ ನಿಮ್ಮಲ್ಲಿ ಕರುಣೆಯನ್ನ ಬೆಳೆಸ್ಕೊಳ್ಳಿ, ಆಯ್ತಾ. ಇನ್ನು ಮೂರನೇದಾಗಿ ಏನು ಅಂದ್ರೆ ಮೆಡಿಟೇಷನ್ಸ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಮೆಡಿಟೇಷನ್ ಮಾಡಿದಾಗ ಒಂದು ಇಡೀ ದಿನದಲ್ಲಿ ನಮ್ಮ ಬ್ರೈನ್ ಡೇ ಅಂಡ್ ನೈಟ್, ಹಗಲೊತ್ತು ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ, ರಾತ್ರಿ ಹೊತ್ತು ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಓವರ್ ಆಲ್ ಆಗಿ ಬ್ರೈನ್ಗಂತೂ ರೆಸ್ಟೇ ಇಲ್ಲ. ರೆಸ್ಟ್ ಇಲ್ಲದಿದ್ದಾಗ ಏನಾಗುತ್ತೆ, ಅದು ವರ್ಕ್ ಮಾಡಿ 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 ಅದಕ್ಕೂ ಆಯಾಸ ಆಗುತ್ತೆ, ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಲ್ಲ, ಸೋತ್ ಬಿಡುತ್ತೆ. ಅವಾಗ ನೀವು ಏನ್ ಮಾಡ್ತೀರಾ? ಬ್ರೈನ್ ಏನ್ ಹೇಳುತ್ತೆ ಅದನ್ನ ತಾನೇ ನೀವು ಮಾಡ್ತೀರಾ. ಹಾಗಾಗಿ ನಮ್ಮ ಬ್ರೈನ್ ಆರೋಗ್ಯಕ್ಕಾಗಿ
ಬರೀ ನಮ್ಮ ಆರೋಗ್ಯಕ್ಕಲ್ಲ, ಬ್ರೈನ್ ನ ಆರೋಗ್ಯಕ್ಕಾಗಿ ಮೆಡಿಟೇಷನ್ಸ್ ಮಾಡಿ. ದಿನ ಬೆಳಿಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲ್ಗೋಕ್ಕೂ ಮುಂಚೆ, ಈ 2 ಟೈಮು ಆಗದೆ ಇರೋರು ದಿನದ ಯಾವ್ದೇ, ಇವಾಗ ಈ ಟೈಮ್ 12 ಗಂಟೆ ಆ ಟೈಮ್ ಅಲ್ಲಾದ್ರೂ ಮಾಡಿ, ಸಂಜೆ 6 ಗಂಟೆಲಾದ್ರೂ ಮಾಡಿ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಕ್ಷಣ ಮಾಡ್ಬೇಡಿ. ಹೊಟ್ಟೆ ಖಾಲಿ ಇದ್ದಾಗ, ಮನಸ್ಸು ಪ್ರಶಾಂತವಾಗಿದ್ದಾಗ, ಯಾರು ಡಿಸ್ಟರ್ಬ್ ಮಾಡದೇ ಇದ್ದಾಗ ಮಾಡಿ. ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮೈಂಡ್ ಅನ್ನ ನಾವು ಯಾವ ಥಾಟ್ಸ್ ಇಲ್ಲದೆ ಸ್ವಲ್ಪ ಹೊತ್ತು ಹಾಗೆಯೇ ಹಿಡಿದಿಟ್ಕೊಂಡಿರ್ತೀವಿ. ಸ್ಟಿಲ್ ಆಗಿ ನಿಶಬ್ದವಾಗಿಟ್ಟಿರ್ತೀವಿ. ಅವಾಗ ಅದಕ್ಕೂ ರೆಸ್ಟ್ ಸಿಗುತ್ತೆ, ಅದ್ರ ಬ್ರೈನ್ ನ ಆರೋಗ್ಯ ಹೆಚ್ಚಾಗುತ್ತೆ ಅಲ್ವಾ. ಸೊ ನಮ್ಮ ಬ್ರೈನ್ ನ ಆರೋಗ್ಯ ಹೆಚ್ಚಾದಾಗ ಇನ್ನಷ್ಟು ಚುರುಕಾಗಿ ವರ್ಕ್ ಮಾಡ್ತೀವಿ. ಆಗ ಯೂನಿವರ್ಸ್ ಇಷ್ಟ ಆಗುತ್ತೆ. ಇದೊಂದು. ಇನ್ನ ನಾಲ್ಕನೇ ವಿಷಯ ಬಂದು, ನಮ್ಮ ಫ್ರೀಕ್ವೆನ್ಸಿ ಯಾವಾಗ ಯಾವಾಗ ಜಾಸ್ತಿ ಆಗುತ್ತೆ, ಯೂನಿವರ್ಸ್ಗೆ ನಮ್ಮ ಮೇಲೆ ಯಾವಾಗ ಯಾವಾಗ ಪ್ರೀತಿ ಬರುತ್ತೆ, ನಮ್ಮ ಹತ್ರ ಏನಿಲ್ಲ ಅದನ್ನ ನೋಡ್ಕೊಂಡು ನಾವು, ನನಗ್ ಅದಿಲ್ಲ, ನನ್ನ ಹತ್ರ ಹಣ ಇಲ್ಲ, ನನಗ್ ಒಳ್ಳೆ ಆರೋಗ್ಯ ಇಲ್ಲ, ಒಳ್ಳೆ ರಿಲೇಶನ್ಶಿಪ್ ಇಲ್ಲ, ಒಳ್ಳೆ ಜಾಬ್ ಇಲ್ಲ, ಈ ತರ ಏನಿಲ್ಲ ಅನ್ನೋದ್ರ ಮೇಲೆ ಫೋಕಸ್ ಮಾಡೋದನ್ನ ಬಿಟ್ಟು ಏನಿದೆ ಆ ಇರೋದಕ್ಕೆ ಧನ್ಯವಾದಗಳನ್ನ ಹೇಳ್ಕೊಳ್ಳಿ. ಈಗ ಆರೋಗ್ಯ ಅಂದ್ರೆ ದೇಹದ ಯಾವ್ದೋ ಒಂದು ಭಾಗದಲ್ಲಿ ತಾನೇ ನಿಮ್ಗೆ ಏನೋ ಪೇನ್ ಅಂತದ್ದಿರುತ್ತೆ, ಮಿಕ್ಕಿದೆಲ್ಲ ಭಾಗಗಳು ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಧನ್ಯವಾದಗಳು ಹೇಳ್ಕೊಂಡ್ರೆ ಆ ಎಲ್ಲಿ ಪೇನ್ ಇದೆ ಅದು ಸರಿ ಹೋಗುತ್ತೆ. ಯೂನಿವರ್ಸ್ಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ ನಾವು ಧನ್ಯವಾದಗಳನ್ನ ಹೇಳ್ಕೊಂಡಾಗ. ನಿಮ್ಮ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಯಾರೋ ಒಬ್ಬರ ಜೊತೆ ತಾನೇ ನಿಮ್ಗೆ ಪ್ರಾಬ್ಲಮ್, ಇನ್ನು ಎಷ್ಟೆಲ್ಲಾ ಜನರಿದ್ದಾರೆ ನಿಮ್ ಲೈಫ್ ಅಲ್ಲಿ, ಅವ್ರಿಗೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸಿ. ಅವಾಗ ಯಾವ ರಿಲೇಶನ್ಶಿಪ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅದು ಸರಿ ಹೋಗುತ್ತೆ. ಇನ್ನ ನಿಮ್ಗೆ ಕರಿಯರ್ ಪ್ರಾಬ್ಲಮ್, ಜಾಬ್ ಸಿಗ್ತಾ ಇಲ್ಲ ಅಂತೀರಾ, ಬೆಳಗ್ಗೆ ಎದ್ದು ಏನೇನ್ ಕೆಲ್ಸ ಮಾಡ್ತೀರಾ, ಆ ಮಾಡ್ತಾ ಇರೋ ಪ್ರತಿ ಒಂದು ಕೆಲ್ಸಾನು ಯೂನಿವರ್ಸ್ ಕೊಟ್ಟಿರೋ ಕೆಲ್ಸ ಅಂತ ಜವಾಬ್ದಾರಿಯುತವಾಗಿ, ಒಂದು ಹಲ್ಲುಜ್ಜೋದೆ ಅನ್ಕೊಳ್ಳಿ, ಅದು ಒಂದು ಕೆಲ್ಸ ಅನ್ಕೊಳ್ಳಿ. ಅದನ್ನ ಯೂನಿವರ್ಸ್, ನೀನ್ ನನ್ಗೆ ಇವತ್ತು ಈ ಕೆಲ್ಸ ಕೊಟ್ಟಿದ್ಯಾ, ಇದನ್ನ ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ ಅಂತ ಅನ್ಕೊಂಡು ನೀಟಾಗಿ ಹಲ್ಲುಜ್ಕೊಳ್ಳಿ. ಅದನ್ನ ಗಮನ ಇಟ್ಟು ಮೈಂಡ್ಫುಲ್ನೆಸ್, ಆ ಹಲ್ಲುಜ್ಜೋದ್ರ ಮೇಲೆ ಮಾತ್ರ ನಿಮ್ಮ ಗಮನ ಇರ್ಲಿ, ಥಾಟ್ಸ್ ಬೇರೆ ಎಲ್ಲೂ ಹೋಗೋದ್ ಬೇಡ. ಮೈಂಡ್ ಅನ್ನ ನಿಮ್ಮ ಹಲ್ಲಿನ ಮೇಲೆ, ನಿಮ್ಮ ಬ್ರಷ್ ಮೇಲೆ ಇಟ್ಕೊಂಡು, ಆತರ ಮೈಂಡ್ಫುಲ್ನೆಸ್ ಮಾಡ್ತಾ ಇರೋ ಪ್ರತಿ ಕೆಲ್ಸದಲ್ಲಿ ನೀವು ಮೈಂಡ್ಫುಲ್ನೆಸ್ ಅಂತ ಇಟ್ಕೊಂಡಾಗ, ಓಕೆ, ಈ ಎಲ್ಲ ಸಣ್ಣ ಪುಟ್ಟ ಕೆಲ್ಸಗಳನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಇವ್ರಿಗೆ ನಾನ್ ಜಾಬ್ ಕೊಟ್ಟು ಚೆನ್ನಾಗ್ ಮಾಡ್ತಾರೆ ಅನ್ನೋ ಭರವಸೆ ಯೂನಿವರ್ಸ್ಗೆ ಸಿಗತ್ತೆ. ಆವಾಗ ನಿಮ್ಗೆ ಕೊಡ್ತಾರೆ. ಧನ್ಯವಾದಗಳನ್ನ ಹೇಳ್ಕೊಳ್ಳಿ ಈ ತರ ಕೆಲ್ಸಗಳನ್ನೆಲ್ಲ ಕೊಟ್ಟಿದ್ದಕ್ಕೆ. ಸೊ ಈ ರೀತಿ ನಾವ್ ಎಷ್ಟು ಜಾಸ್ತಿ ಧನ್ಯವಾದಗಳನ್ನ ಹೇಳ್ಕೊತೀವೋ. ಹಣ ಇಲ್ಲ ಅಂತ ಅನ್ಕೋತೀರಾ, ನಿಮ್ ಹತ್ರ ಅಟ್ಲೀಸ್ಟ್ ಒಂದ್ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಆದ್ರೂ ಇದ್ದೇ ಇರುತ್ತಾ, ಅದನ್ನ ತಗೊಳ್ಳಿ. ಎಷ್ಟು ಅಬಂಡೆನ್ಸ್ ಕೊಟ್ಟಿದ್ಯಾ, ಎಷ್ಟು ಸಮೃದ್ಧಿ ಕೊಟ್ಟಿದ್ಯಾ ಯೂನಿವರ್ಸ್ ನೀನ್ ನನ್ಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅದಕ್ಕೆ ಹೇಳ್ಕೊಳ್ಳಿ. ಆತರ ಏನಿಲ್ಲ ಅಂತ ನೋಡೋ ಬದಲು ಏನಿದೆಯೋ ಅದಕ್ಕೆ ನೀವು ಧನ್ಯವಾದಗಳನ್ನ ಸಲ್ಲಿಸಿ. ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ಆವಾಗ ಯೂನಿವರ್ಸ್ಗೆ ನಿಮ್ಮ ಮೇಲೆ ಇಷ್ಟ ಆಗುತ್ತೆ. ಈ ರೀತಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತಾ ಹೋದಾಗ ಸ್ವಲ್ಪ 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 ಏನಾಗುತ್ತೆ, ಒಂದು ದಿನ ಯೂನಿವರ್ಸ್ ಏನಾದ್ರು ನಿಮ್ಮನ್ನ ಕೇಳಿದ್ರು, ಏನ್ ಮಾಡ್ದೆ ನನಗಾಗಿ ಅಂತ ಹೇಳಿದಾಗ, ನಿನಗಾಗಿ ನಾನು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ, ನಿನಗಾಗಿ ನಾನು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೀನಿ, ನಿನಗಾಗಿ ನಾನು ಮೆಡಿಟೇಷನ್ಸ್ ಮಾಡಿ ನನ್ನ ಮೈಂಡ್ ಅನ್ನ ಚುರುಕಾಗಿ ಇಟ್ಕೊಂಡಿದ್ದೀನಿ, ನಿನ್ಗಿಷ್ಟ ಅಲ್ವಾ ನಾನು ಆತರ ಇದ್ರೆ, ಮತ್ತೆ ನಿನಗಾಗಿ ನಾನು ನೀನ್ ಕೊಟ್ಟಿರೋ ಎಲ್ಲದಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ಕೊಬೋದಾ ನಾವು. ಯೂನಿವರ್ಸ್ ಕೇಳದೇ ಇದ್ರು ನಾವೇ ಯೂನಿವರ್ಸ್ ನ ಕರೆದು ಹೇಳ್ಕೊಬೋದಾ, ನೋಡಿ ಯೂನಿವರ್ಸ್ ನಿನ್ಗಾಗಿ ನಾನು ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಮಕ್ಳು, ಪುಟಾಣಿ ಮಕ್ಳು ಮನೇಲಿದ್ರೆ ಅವ್ರು ಬಂದ್ ಹೇಳಲ್ವಾ, ಏನ್ ಮಾಡ್ದೆ ನೀನ್ ಅವಾಗಿಂದ ಅಂತ ಹೇಳಿದ್ರೆ, ನಾನು ಇದು ಮಾಡ್ದೆ ಅದು ಮಾಡ್ದೆ ಅಂತ ಹೇಳ್ತಾರಲ್ಲ, ಆತರ ನಾವು ಹೇಳೋಣ ಯೂನಿವರ್ಸ್ಗೆ, ನಾನು ಇದು ಮಾಡ್ದೆ ಅಂತ. ಅವಾಗ ಯೂನಿವರ್ಸ್ಗೆ ಖುಷಿ ಆಗತ್ತೆ. ಅವಾಗ ನಾವ್ ಏನ್ ಕೇಳದೆ ಇದ್ರು ನಮ್ಮ ಜೀವನಕ್ಕೆ ಏನ್ ಕೊಟ್ರೆ ಒಳ್ಳೇದಾಗುತ್ತೋ ಅದನ್ನೇ ಕೊಡುತ್ತೆ. ಮಾಡ್ತೀರಲ್ವಾ? ಸೊ ಇವಾಗ ನೀವು ಕಮೆಂಟ್ ಅಲ್ಲಿ ಬಂದು ಹೇಳಿ, ಯೂನಿವರ್ಸ್ಗೆ ಇಷ್ಟ ಆಗೋ ರೀತಿ ನೀವ್ ಏನೇನನ್ನ ಅಳವಡಿಸ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇವತ್ತಿಂದ, ಯಾವ್ದಾದ್ರು ಒಂದು ಹೊಸ ಅಭ್ಯಾಸ ಏನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ಜಾಲಿಯಾಗಿ ಅವ್ರವ್ರ, ಇವಾಗ ನಾನೇನೇನ್ ಮಾಡ್ತೀರಾ ಅದನ್ನೇ ಇಷ್ಟೊತ್ತು ಹೇಳ್ದೆ, ನೀವೇನ್ ಮಾಡ್ತೀರಾ ಹೇಳಿ. ಓಕೆ, ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.